ಒಂದು ಕರ್ಮ ಈಸ್ ರಿಟರ್ನ್ ಅಂತ, ಅದು ತುಂಬಾ ಇಂಪಾರ್ಟೆಂಟ್, ಅದು ಮರ್ತೋಗ್ಬಿಟ್ಟಿದೆ. ಕರ್ಮ ಈಸ್ ಬೂಮ್ರ್ಯಾಂಗ್, ಕರ್ಮ ಈಸ್ ರಿಟರ್ನ್. ದರ್ಶನ್ ಅವ್ರ ಬಗ್ಗೆ ಮಾತಾಡಿದಕ್ಕೆ ಸರಿಯಾಗಾಯ್ತು ನಿನ್ಗೆ ಅಂತೆಲ್ಲ ಹೇಳಿ ಹಾಕ್ತಿದ್ದೀರಾ. ಎಸ್ ನಾನು ಇವಾಗ್ಲೂ ಇಷ್ಟೊತ್ತು ಹೇಳಿದ್ನಲ್ಲ, ನಾನು ಬೆಳೆದ್ ಬಂದ ರೀತಿ ಹೇಗೆ, ನಾನು ಇದ್ ಮಾಡಿದ್ದು ಹೇಗೆ, ನಾನು ಎಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ಒಂದು ರಿಯಲೈಸೇಷನ್ ಅಂತ ಆಗತ್ತೆ ಅಲ್ವಾ. ಸೊ ಒಂದು ಪರಿವರ್ತನೆ. ನಾವು ಮಾತಾಡಿದ್ದು ಮಾತುಗಳ ಬಗ್ಗೆ ನಮ್ಗೆ ತಪ್ಪಪ್ಪ ನಾವು ಮಾತಾಡಿದ್ದು ಅಂತ ನನಗೂ ಆ ರಿಯಲೈಸೇಷನ್ ಆಗಿದೆ. ಅಂಡ್ ಸೊ ಫಸ್ಟ್ ನಾನು ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ. ನಾನು ಎಷ್ಟು ನ್ಯೂಸ್ ಮಾಡಿದೀನಿ ದರ್ಶನ್ ಸರ್ ಬಗ್ಗೆ ಹೇಳಿ ನೀವೇ. ನಾನು ಎಷ್ಟು ನ್ಯೂಸ್ ಮಾಡಿದೀನಿ, ಎಷ್ಟು ನ್ಯೂಸ್ ಮಾಡಿರ್ಬೋದು ಹೇಳಿ ನೀವೇ. ನಾನು ಯಾವ್ಯಾವ್ದು ನ್ಯೂಸ್ ಮಾಡಿದೀನಿ, ಎಷ್ಟು ನ್ಯೂಸ್ ಮಾಡಿದೀನಿ ಅಂತ ಹೇಳಿ. 3 ಹೊತ್ತು ಚಾನೆಲ್ ನಲ್ಲಿ ದರ್ಶನ್ ಸರ್ ಬಗ್ಗೆ ಕುತ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಬಡ್ಕೊಂತಾನೇ ಇದ್ದಾರೆ. ಆಯ್ತಾ, ನಾನು ಹಂಗ್ ಬಡ್ಕೊಂಡಿದೀನ, ನಾನು ಹಂಗ್ ಮಾತಾಡಿದೀನ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ನ್ಯೂಸ್ ಬಂದಾಗ ಅದನ್ನ ಯಾವ ರೀತಿಯಾಗಿ ಎಲ್ಲಾ ಮೀಡಿಯಾದವರು ತಗೊಂಡ್ರು. ಯಾರು ಏನ್ ಪಾಸಿಟಿವ್ ಆಗಿ ತಗೊಳ್ಳಿಲ್ಲ, ಎಲ್ರು ನೆಗೆಟಿವ್ ಆಗೇ ತಗೊಂಡಿದ್ದು. ಅಂಡ್ ನಾನ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ, ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೆ ಅಂದಾಗ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ತಗೋತಾರೆ, ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ, ನಾವು ಹಂಗೆ ಕೊಡ್ಬೇಕು. ಸರ್ ನಾನು ಪಾಸಿಟಿವ್ ಆಗಿ ಕೊಡ್ತೀನಿ ಸರ್, ನಾನು ದರ್ಶನ್ ಸರ್ ಅಂದ್ರೆ ಇಷ್ಟ ಸರ್, ನಾನು ಅವ್ರ ಮೂವೀಸ್ ಗಳನ್ನ ನೋಡ್ತೀನಿ ಸರ್. ಸೊ ಹಾಗಾಗಿ ನಾನು ಇದನ್ನ ಅವ್ರ ಪರವಾಗಿ ಹೇಳ್ತೀನಿ ಸರ್. ನ್ಯೂಸ್ ನ ಅಂದ್ರೆ ತಗೊಂತಾರ. ನೀವೆಲ್ಲ ಒಂದ್ ಕಂಪ್ನಿ ಕೆಲಸ ಮಾಡ್ತಿರ್ತೀರಾ, ಅವ್ರು ನಿಮಗ್ ದುಡ್ಡು ಕೊಡ್ತಿರ್ತಾರೆ. ಅವರು ಹಿಂಗ್ ಮಾಡಪ್ಪ ನ್ಯೂಸ್ ನನ್ ಕೆಲಸ ನೀನು ಹಂಗಂತ ಹೇಳಿದಾಗ ಅವ್ರು ಈ ತರ ಮಾಡು ಅಂದಾಗ ನಾನು ಈ ತರ ಮಾಡಲ್ಲ ಸರ್, ಅವ್ರು ಹಿಂಗೆ ಮಾಡ್ತೀನಿ ಅಂತಂದಾಗ ಅವ್ರು ಅಕ್ಸೆಪ್ಟ್ ಮಾಡ್ತಾರ, ತಗೋತಾರ? ಇಲ್ಲ ಅಲ್ವಾ, ಅವ್ರು ಹೇಳ್ದಂಗೆ ಮಾಡ್ಬೇಕಲ್ವಾ ನೀವು. ಅವ್ರು ಇವಾಗ ನೆಗೆಟಿವ್ ಆಗಿ ತಗೋತಿದ್ರು, ನಾನು ನೆಗೆಟಿವ್ ಆಗಿ ಹೇಳಿದ್ರು ಮಾತಾಡೋದಕ್ಕೆ ನಾನು ಮಾತಾಡ್ದೆ. ಆ ಮಾತಾಡಾದ್ಮೇಲೆ ಒಂದೇ ಒಂದು ಲೈವ್ ನಾನ್ ಬಂದಿದ್ದು, ಒಂದೇ ಒಂದು ಲೈವ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದ್ಸತಿ ನಾನು ನ್ಯೂಸ್ ಮಾಡಿದ್ದು. ನಾನು ತುಂಬಾ ಸಲ ನ್ಯೂಸ್ ಮಾಡೇ ಇಲ್ಲ, ನಾನು ಮಾಡಿದ್ದು ಒಂದೇ ಒಂದು ನ್ಯೂಸ್. ಬೇಕಾದ್ರೆ ಎಲ್ ಬೇಕಾದ್ರೂ ಹೋಗಿ ಹುಡ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ ಪವಿತ್ರ ಗೌಡ ಅವ್ರ ಬಗ್ಗೆ ಒಂದು ನ್ಯೂಸ್, ದರ್ಶನ್ ಸರ್ ಬಗ್ಗೆ ಒಂದೇ ಒಂದು ನ್ಯೂಸ್ ನಾನು ಮಾಡಿದ್ದು ಆಯ್ತಾ. ಒಂದೇ ಒಂದು ನ್ಯೂಸ್ ವೈರಲ್ ಆಯ್ತು ಅವತ್ತು. ಆ ನ್ಯೂಸ್ ಆದ್ಮೇಲೆ ಎಲ್ಲಾದ್ರೂ ನಾನು ಮಾತಾಡಿರೋದು ನೋಡಿದೀರಾ? ನಾನು ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಒಂದ್ ಮಂತ್ ಗ್ಯಾಪ್ ಇತ್ತು. ನಾನು ದರ್ಶನ್ ಸರ್ ನ್ಯೂಸ್ ಮಾಡಿ 1 ಮಂತ್ ಗ್ಯಾಪ್ ಇತ್ತು. ಆ 1 ಮಂತ್ ಗ್ಯಾಪ್ ಅಲ್ಲಿ ದಿವ್ಯಾ ವಸಂತ ಯಾಕೆ ಮಾತಾಡ್ಲಿಲ್ಲ, ಯಾಕೆ ನ್ಯೂಸ್ ಮಾಡ್ಲಿಲ್ಲ ಅಂತ ನಿಮ್ಗೆ ಗೊತ್ತಾ? ನೀವ್ ಯೋಚನೆ ಮಾಡಿದೀರಾ? ನನಗೆ ಕರೀದೆ ಏನಿಲ್ಲ, ದಿವ್ಯಾ ಬಾ ನ್ಯೂಸ್ ಮಾಡು. ದಿವ್ಯಾ ನಾನು ಫ್ರೀಲಾನ್ಸಿಂಗ್ ಮಾಡ್ತಿದ್ದೆ, ನಾನು ಫುಲ್ ಟೈಮ್ ಎಂಪ್ಲಾಯ್ ಮಾಡ್ತಿರ್ಲಿಲ್ಲ ಆಯ್ತಾ. ನನಗೇನು ನಾನು ನ್ಯೂಸ್ ಮಾಡ್ಬೋದಿತ್ತು ಹೋಗಿ. ಒಂದೇ ಒಂದು ಲೈವ್ ಮಾಡಿದ್ದು, ಅದಾದ್ಮೇಲೆ ನಾನು ಮಾಡಿಲ್ಲ ಲೈವ್ ನ. ಆ ಒಂದು ಲೈವ್ ಆದ್ಮೇಲೆ ಎಲ್ರು ಟ್ರೋಲ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸೇ ಮಾತಾಡ್ತಿರ್ಬೇಕಾದ್ರೆ, ನನ್ನ ಫ್ರೆಂಡ್ಸ್ ಗಳು ತುಂಬಾ ಜನ ದರ್ಶನ್ ಸರ್ ಫ್ಯಾನ್ಸ್ ಇದಾರೆ. ನನ್ನ ತಮ್ಮ ದರ್ಶನ್ ಸರ್ ಫ್ಯಾನು, ನನ್ನ ಸ್ವಂತ ತಮ್ಮನೇ ದರ್ಶನ್ ಸರ್ ಫ್ಯಾನು. ನಾನು ಆ ಲೈವ್ ಮಾಡಿ ನಾನು ಮನೆಗ್ ಬರ್ತಿದಂಗೆ ಅವ್ನು ನನಗ್ ಬೈದ ಫೋನ್ ಮಾಡ್ಬಿಟ್ಟು, ಏನೇ ಹಂಗ್ ಮಾತಾಡಿದ್ಯಾ, ಯಾಕೆ ಹಂಗ್ ಮಾತಾಡಿದ್ಯಾ ಅಂತೆಲ್ಲ ನನಗ್ ಮಾತಾಡ್ದ. ಅವ್ರಿಗೂ ನನಗೂ ಜಗಳ ಆಯ್ತು, ಇದಾಯ್ತು. ನನ್ನ ಫ್ರೆಂಡು ಮಾತಾಡಿದ್ರು, ನೀನ್ ಮಾತಾಡಿದ್ ತಪ್ಪು ಅಂತ ಅಂದ್ರು. ಅವತ್ತೇ ಅನ್ಸಿತ್ತು ಹೌದಪ್ಪ, ನಾನು ಒಬ್ರ ಬೆಳವಣಿಗೆನ ಒಬ್ರು ಕಷ್ಟಪಟ್ಟು, ಇವಾಗ ನಾನೇನ್ ಕಷ್ಟಪಟ್ಟು ಬಂದಿದ್ದೀನಿ, ನನ್ ಕಷ್ಟ ಅವ್ರ ಮುಂದೆ ಅವರಷ್ಟು ಕಷ್ಟ ನಾನು ಪಟ್ಟಿಲ್ಲ. ಸೊ ನಂದೊಂದು ಚಿಕ್ಕ ಅಂಬೆಗಾಲು. ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ. ಲೈಫ್ ಬಾಯ್ ಇಂದ ಆಗಿ ಅಲ್ಲಿಂದ ಅವರು ದೊಡ್ಡ ಹೀರೋ ಆಗಿ ಒಂದಷ್ಟು ತುಂಬಾ ಜನ ಇಡೀ ಕರ್ನಾಟಕನೇ ಅವ್ರ ಅಭಿಮಾನಿ ಆಗಿದ್ದಾರೆ. ಸೊ ಅಷ್ಟು ಜನ ಅಭಿಮಾನಿಗಳನ್ನ ಪಡೆಯೋದಕ್ಕೆ ಅವರು ನೋಡಿ, ನಾನು ಹೇಳ್ತಿದ್ದೆ, ಅಷ್ಟು ಜನ ಅಭಿಮಾನಿನ ಪಡೆಯೋದಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಇಲ್ಲಿವರೆಗೂ ಸ್ಟ್ಯಾಂಡ್ ಅದಕ್ಕೆ ಕಷ್ಟಪಟ್ಟಿದ್ದಾರೆ. ಅವ್ರ ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ನನ್ನ ಪ್ರೀತಿಯ ರಾಮು ಆ ಸಿನಿಮಾ ನನಗೆ ಫೇವ್ರೇಟ್. ಅದರಲ್ಲಿ ಒಂದು ಸಾಂಗ್ ಇದೆ, ನಾ ಕಾಣು ಲೋಕವನ್ನು ಕಾಣೂರು ಯಾರು, ಅದಕ್ಕೆ ಸತ್ಯಕ್ಕೆ ತುಂಬಾ ಹತ್ರವಾಗಿರೋ ಸಾಂಗ್. ಆ ಸಾಂಗ್ ನನ್ಗೆ ತುಂಬಾ ಫೇವ್ರೇಟ್. ಕರಿಯಾ ಮೂವಿ ನನಗ್ ಫೇವ್ರೇಟ್. ಅವರ ಆಕ್ಟಿಂಗು ನಾನು ನೋಡ್ಕೊಂಡ್ ಬಂದಿದ್ದೀನಿ. ಅವಾಗ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನನ್ನ ಏಜ್ ಅಲ್ಲಿ ಯಾರು ಇದ್ರಿ ಅವ್ರಿಗೆಲ್ಲ ಗೊತ್ತಿರುತ್ತೆ ದರ್ಶನ್ ಸರ್ ಸಿನಿಮಾಗಳು, ಸುದೀಪ್ ಸರ್ ಸಿನಿಮಾಗಳು ಎಷ್ಟು ಅಂದ್ರೆ ಫೇಮಸ್ ಇತ್ತವಾಗ. ಅವ್ರಿಗೆ ಎಷ್ಟು ಜನ ಫ್ಯಾನ್ ಬೇಸ್ ಇದ್ರು. ನಾನು ಅವ್ರ ಅಭಿಮಾನಿ ಆಯ್ತಾ, ದರ್ಶನ್ ಸರ್ ಅಭಿಮಾನಿ. ನಾನು ಸುಳ್ಳು ಹೇಳ್ತಿಲ್ಲ, ನನಗೆ ಸುಳ್ಳು ಹೇಳೋ ಯಾವ ಅವಶ್ಯಕತೆ ಇಲ್ಲ. ನಗಾಡೋ ಸಿಂಬಲ್ ಹಾಕಿದ್ರು, ನೀವು ಮಾತಾಡಿದ್ರು, ನನಗೇನು ಬೇಜಾರಿಲ್ಲ ಆಯ್ತಾ. ನಾನು ಒಂದು ಸಿನಿಮಾವನ್ನ ನೋಡಿ, ಆ ಸಿನಿಮಾ ನೋಡಿ ಅದ್ರಲ್ಲಿ ಇಷ್ಟ ಆದ್ರೆ ನನ್ಗೆ ಓಕೆ ಸಕ್ಕದಾಗಿದೆ ಸಿನಿಮಾ ಅಂತ, ಅದು ಈಗ ಕಾಲೇಜಿಗೆ ಬಂದ್ಮೇಲೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಹೊರತು ಅದಕ್ಕಿಂತ ಮುಂಚೆ ಇವ್ರು ನನಗೆ ಫೇವ್ರೇಟ್ ಆಗ್ತಾರೋ, ಅವ್ರು ನನಗೆ ಫೇವ್ರೇಟ್ ಆಗ್ತಾರೋ. ದರ್ಶನ್ ಸುದೀಪ್ ಸರ್ ವಿಚಾರಕ್ಕೆ ನಮ್ಮ ಸ್ಕೂಲ್ ನಲ್ಲೇನೆ ಶರ್ಟ್ ಇಟ್ಕೊಂಡು ನಾವು ಜಗಳ ಆಡ್ಕೊಂಡಿದ್ವಿ. ಇದು ರಿಯಲ್. ದೇವ್ರಾಣೆಗೂ, ನಮ್ಮ ತಾಯಿ ಮೇಲೆ ಆಣೆಗೂ, ರಾಘವೇಂದ್ರ ಸ್ವಾಮಿ ಮೇಲೆ ಆಣೆಗೂ, ಯಾಕಂದ್ರೆ ನೀವು ನಂಬಲ್ಲ ಅಲ್ವಾ ಆಣೆ ಇಕ್ಕಿಲ್ಲ ಅಂದ್ರೆ. ಅದಕ್ಕೆ ಹೇಳ್ತಿರೋದು, ಸುಳ್ಳು ಹೇಳ್ತಿದ್ದಾರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಿರಲ್ವಾ, ಅದಕ್ಕೆ ನಿಮ್ಮನ್ನ ನಮ್ಸಕ್ಕೆ ಹೇಳ್ತಿದ್ದೇನೆ ಹೊರತು ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಲ್ಲ. ನಾನ್ ಸುಳ್ಳು ಹೇಳ್ತೀನಿ ಅದನ್ನ ನಮ್ಸಕ್ ಅಂತಲ್ಲ, ನಿಮ್ಮದ್ ಇರ್ಲಿ ಅಂತ ನಾನು
ಹೇಳ್ತಿರೋದು. ಶರ್ಟ್ ಇಟ್ಕೊಂಡು ಶರ್ಟ್ ನ ಕಿತ್ತಾಕೊಂಡು ಅದೇ ಮಲ್ಲೇಶ್ವರಂ BBMP ಕಾಲೇಜ್ ನಲ್ಲಿ ನಮ್ಮ ಸ್ಕೂಲ್ ಮೇಟ್ಸ್ ಯಾರಾದಿದ್ರೆ ಮೇ ಬಿ ಕಮೆಂಟ್ ಹಾಕ್ಬೋದೇನೋ. ಸೊ ನಾವು ಶರ್ಟ್ ಇಟ್ಕೊಂಡು ಜಗಳ ಆಡಿದೀವಿ ದರ್ಶನ್ ಸರ್ ಸುದೀಪ್ ಸರ್ ವಿಚಾರಕ್ಕೆ. ಹಂಗೆ ಜಗಳ ಆಡಿರೋದು ನಾವು ಸ್ಕೂಲ್ ಕಾಲೇಜ್ ಟೈಮ್ ನಲ್ಲಿ ಆಯ್ತಾ. ನಾವ್ ಅವಾಗ್ಲಿಂದಲೂ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದೀನಿ. ನಿಜವಾಗ್ಲೂ ನನಗೆ ಅನ್ಸಿತ್ತು ಬಿಕಾಸ್ ನಾನು ಜೈಲಲ್ಲಿ ಇರ್ಬೇಕಾದ್ರೂ ಆಯ್ತಾ, ಜೈಲಲ್ಲಿ ಇರ್ಬೇಕಾದ್ರೂ ಇದೆಲ್ಲ ವಿಷಯಗಳು ಬೆಳವಣಿಗೆ ಆದಾಗ್ಲಿಂದನೂ ಅದಕ್ಕಿಂತ ಮುಂಚೆ ನಾನು 1 ತಿಂಗಳು ನ್ಯೂಸ್ ಮಾಡಿಲ್ಲ. ನಾನು ಮಾಡಿದ್ ಒಂದೇ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ. ನನ್ಗೆ ಅವತ್ತೇ ಅನ್ಸಿತ್ತು ನಾನು ಮಾಡೋದ್ ಬೇಡ, ಸುಮ್ನೆ ಯಾಕೆ ಮಾತಾಡ್ಬೇಕು, ಯಾಕೆ ಅವ್ರ ವಿಚಾರನ ನಾನು ಮಾಡ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ಬೇಕು. ನಾನು ಸೋಕಾಲ್ಡ್ ಅಭಿಮಾನಿಗಳು ಅಂತೆಲ್ಲ ಹೇಳಿದ್ದೆ. ನಿಮ್ಗೆ ಅಭಿಮಾನಿಗಳಿಗೆ ನಾನು ಹೇಳಿದ ಮಾತು ನಿಮ್ಗೆ ಆಬ್ವಿಯಸ್ಲಿ ಬೇಜಾರಾಗಿರುತ್ತೆ. ಐ ಆಮ್ ವೆರಿ ಸಾರಿ. ಅಂಡ್ ದರ್ಶನ್ ಸರ್ ಅವರ ಸ್ಟ್ರಗಲ್ ಬಗ್ಗೆ ನಾನು ತುಂಬಾ ಏನೋ ಅನ್ನೋ ತರ ಮಾತಾಡ್ಬಿಟ್ಟಿದೀನಿ. ಅದಕ್ಕೂ ನಾನು ಸಾರಿ ಕೇಳ್ತೀನಿ. ಯಾಕಂದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಓಕೆ ಹಿಂಗ್ ಮಾತಾಡ್ಬೇಕಪ್ಪ, ವೈರಲ್ ಆಗ್ಬೇಕು, ಅದು ನಾವು ನ್ಯೂಸ್ ಅಪ್ಡೇಟ್ಸ್ ಕೊಡ್ಬೇಕಪ್ಪ ಅಂತ ಇರುತ್ತೆ. ಆ ಟೈಮಲ್ಲಿ ಹಂಗ್ ಮಾತಾಡಿದ್ದೆ ನಾನು. ಅದಾದ್ಮೇಲೆ ನಾನು ಅವರು ಒಬ್ಬರ ಬೆಳವಣಿಗೆ, ಇವಾಗ ನನ್ನ ಬೆಳವಣಿಗೆಯನ್ನ ಬೇರೆಯವ್ರು ಹೇಗ್ ಮಾತಾಡಿ ನನ್ ಬಗ್ಗೆ ಅಂದ್ರೆ ನನ್ನ ಬೆಳವಣಿಗೆ ಬಗ್ಗೆ ಅವರು ಅಷ್ಟೊಂದು ಕೇವಲವಾಗಿ ಮಾತಾಡ್ತಿರ್ಬೇಕಾದ್ರೆ ಸೊ ನಾನ್ ಇನ್ನೊಬ್ರು ಬೆಳವಣಿಗೆಯನ್ನ ಜಡ್ಜ್ ಮಾಡಿದ್ದು, ನಾನ್ ಮಾತಾಡಿದ್ದು ಎಷ್ಟು ಸರಿ ಅಂತ ಹೇಳಿ ನನಗೂ ರಿಯಲೈಸೇಷನ್ ಆಗಿದೆ ಆಯ್ತಾ. ಸೊ ಅದಕ್ಕಾಗಿ ನನಗೂ ಬೇಜಾರಿದೆ. ಕರ್ಮ ಈಸ್ ರಿಟರ್ನ್ ಅಂತ ಹೇಳಿ ಹಾಕ್ತಿದಿರಲ್ಲ, ನಾನು ಅಂತ ದೊಡ್ಡ ತಪ್ಪು ನಾನು ಮಾಡೇ ಇಲ್ಲ. ನೀವ್ ಹಂಗೂ ಮಾತಾಡೋದಾದ್ರೆ ಬೈಯೋದಾದ್ರೆ ಅದೇ ಮೀಡಿಯಾದಲ್ಲಿ ಎಷ್ಟೊಂದು ಜನ ಕುತ್ಕೊಂಡು ಇವಾಗ್ಲೂ ನ್ಯೂಸ್ ಇಲ್ದೆ ಅವ್ರದೇ ನ್ಯೂಸ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಅವ್ರಿಗೆ ಹೋಗಿ ಹೇಳಿ ಆಯ್ತಾ. ಎಷ್ಟು ನ್ಯೂಸ್ ಇದೆ. ಮೊನ್ನೆ ಅಲ್ಲೋ ಒಂದು ಎಂತ ಕ್ರೈಮ್ ಮಾಡಿದಾನೆ, ಅದೆಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತಿದೆ. ರೇಪ್ಗಳಾಗ್ತಿದೆ ನಮ್ಮ ಬೆಂಗಳೂರಿನಲ್ಲಿ, ರೇಪ್ ಕೇಸ್ಗಳು ಜಾಸ್ತಿ ಆಗ್ತಿದೆ. ಅದು ಎಲ್ಲಿ ಜಾಸ್ತಿ ನ್ಯೂಸ್ ತೋರಿಸ್ತಿದ್ದಾರೆ. 3 ಹೊತ್ತು ಅದನ್ನೇ ಹಾಕೊಂಡಿದ್ದಾರೆ. ನಮ್ದು ಒಂದ್ 3 ದಿನ ಹಾಕೊಂಡು ಪಿಟಿಲ್ ಕೂದ್ರು ಅದಾದ್ಮೇಲೆ ಅಪ್ಡೇಟ್ಸ್ ಎಲ್ಲ ಬಿಟ್ರು. ಅಷ್ಟೇ ಅದೇ ಮೀಡಿಯಾ.